ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರೂ ಕೂಡ ಪರಿಪೂರ್ಣವಾಗಿ ಅರಳಿ ಸಮಾಜದ ತುಂಬ ಸುಗಂಧ ಹರಡುವಂತೆ ದೇವರ ಅನುಗ್ರಹಿಸಲಿ ಎಂದು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಬಂದಷ್ಟು ಅಧ್ಯಯನ ಮಾಡುವುದಕ್ಕೆ. ಅಧ್ಯಯನ ಯಾಕೆ ಬೇಕು? ಒಳ್ಳೆ ಶಿಕ್ಷಣ ದೊರೆತರೆ ಆವಾಗ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ಇರಬಹುದು. ಗುಡ್ಡದಲ್ಲಿ ದೊಡ್ಡ ಬಂಡೆಗಳಿರುತ್ತೆ, ಅಲ್ಲೇ ಇದ್ದು ಬಿಟ್ಟರೆ ಏನಾಗುತ್ತೆ? ಗಾಳಿ ಮಳೆ ಬಿಸಿಲಿಗೆ ಮೈ ಉಟ್ಕೊಂಡು ಹಂಗೆ ಬಿದ್ದಿರುತ್ತೆ. ಅದೇ ಕಲ್ಲನ್ನು ಶಿಲ್ಪಿಯೊಬ್ಬ ತನ್ನ ಕಲಾಶಾಲೆಗೆ ತೆಗೆದುಕೊಂಡು ಬಂದ ಅಂತಂದ್ರೆ ಉಳಿಸುತ್ತಿಗೆಗಳ ಮೂಲಕ ಅದನ್ನು ಕೆತ್ತಿ 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 ಸುಂದರವಾದ ಒಂದು ವಿಗ್ರಹವನ್ನು ತಯಾರು ಮಾಡ್ತಾರೆ. ಗುಡ್ಡದಲ್ಲಿದ್ದಾಗ ಒಂದು ದೊಡ್ಡ ಬಂಡೆಗಲ್ಲು ಇವನ ಕಲಾಶಾಲೆಗೆ ಬಂತಂದ್ರೆ ಇವನ ಕೈಯಲ್ಲಿ 7 ದಿನದಂತಹ ಉಳಿಸುತ್ತಿಗೆಗಳ 7 ದಿನದಂತಹ ಆ ಕಲ್ಲು ಸುಂದರ ಪ್ರತಿಮೆಯಾಗಿ ಮಾರ್ಪಾಡುಗೊಳ್ಳುತ್ತೆ. ಅಂತಹ ವಿಗ್ರಹ ಏನಾಗುತ್ತೆ? ದೊಡ್ಡ ಒಂದು ಗರ್ಭಗೃಹದೊಳಗೆ, ದೇವಾಲಯದಲ್ಲಿ ಗರ್ಭಗೃಹದೊಳಗೆ ಪ್ರತಿಷ್ಠಿತವಾಗಿ ಊರ ಎಲ್ಲ ಭಕ್ತರಿಂದ ನಿರಂತರವಾಗಿ ಪೂಜೆಯನ್ನು ಕೊಡುತ್ತೆ. ಗುಡ್ಡದಲ್ಲಿ ಬಿದ್ದಂತಹ ಕಲ್ಲು ಊರವರೆಲ್ಲರ ಅವಗಣನೆಗೆ ಪಾತ್ರವಾಗಿತ್ತು. ಅಲ್ಲಿ ಯಾವ ಲೆಕ್ಕಗಳೇ ಇರಲಿಲ್ಲ. ಆದರೆ ಗರ್ಭಗುಡಿಯೊಳಗೆ ಕೂತಾಗ ಇವತ್ತು ಊರವರೆಲ್ಲರಿಂದ ಮರ್ಯಾದೆ ಪಡಿತಾ ಇದೆ, ಪೂಜೆಯನ್ನು ಪಡ್ಕೊಳ್ತಾ ಇದೆ. ಹಾಗೆ ಪೂಜೆ ಪಡ್ಕೊಳ್ಬೇಕು ಅಂತಿದ್ರೆ ಅದು ಏನ್ ಮಾಡಿದೆ? ಆ ಶಿಲ್ಪಿ ಯಾರಿದ್ದಾನೆ ಅವನು ಕೊಡುವ ಪ್ರತಿಯೊಂದು ಆ ಉಳಿಸುತ್ತಿಗೆಗಳ 7 ಕೂಡ ತಿಂದು ಅದನ್ನು ಸಹನೆ ಮಾಡಿಕೊಂಡು ಕೂದಲರಿಂದಾಗಿ ಸುಂದರ ಪ್ರತಿಮೆಯಾಗಿ ಬದಲಾವಣೆಗೊಂಡು ಊರವರೆಲ್ಲರಿಂದ ಪೂಜೆಗೊಳ್ತಾ ಇದೆ. ಅದರಂತೆ ನಾವು ನೀವು ಎಲ್ಲರೂ ಕೂಡ ಹುಟ್ಟಿದಾಗ ಮನೆಯಲ್ಲಿ ಒಂದು ಗಂಟೆಗಲ್ಲಿ ಅಷ್ಟೇ, ನಮ್ಮಲ್ಲಿ ವಿದ್ಯೆ ಇರೋದಿಲ್ಲ. ಶಾಲೆಗೆ ಸೇರಿದ ಬಳಿಕ ಇಲ್ಲಿರತಕ್ಕಂತಹ ಅಧ್ಯಾಪಕಿಯರು ಶಿಲ್ಪಿಯ ಹಾಗೆ ನಮ್ಮನ್ನು ತಿದ್ದಿ ತೀಡಿ ಸುಂದರವಾದ ಪ್ರತಿಭೆಯನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ನಾವು ಸಹಿಸಿಕೊಂಡು ಅವರ ತೋರಿದ ಮಾರ್ಗದರ್ಶನದಲ್ಲಿ ನಾವು ಬದುಕಿನುದ್ದಕ್ಕೂ ನಡೆದೆವು ಅಂತಂದ್ರೆ ಅಂತಹ ಒಬ್ಬ ಬಳ್ಳಾರಿಯ ಈ ಪ್ರಾಂತದ ಒಬ್ಬ ಹುಡುಗನೋ ಒಬ್ಬ ಹುಡುಗಿಯೋ ಏನಾಗಬಹುದು? ಮುಂದೆ ದೇಶದ ಪ್ರಧಾನಮಂತ್ರಿಯೂ ಆಗಬಹುದು, ಇಲ್ಲ ರಾಷ್ಟ್ರಪತಿಯೂ ಆಗಬಹುದು. ಸಾಧ್ಯ ಇಲ್ಲೋ? ಆಗಬೇಕು ಅಂತಿದ್ರೆ ವಿದ್ಯಾರ್ಥಿ ಇವತ್ತು ಆ ವಿದ್ಯಾರ್ಥಿಯನ್ನು ನಾವು ಕಂಡು ತುಂಬಾ ಸಂತೋಷವಾಯಿತು. 1ನೇ ತರಗತಿಯಿಂದ 10ನೇ ತರಗತಿಯ ತನಕವೂ ಕೂಡ ಒಂದೇ ಒಂದು ದಿವಸ ರಜೆಯನ್ನು ಹಾಕದೆ ಎಂದು ಒಂದು ದಿನವೂ ಕೂಡ ಸ್ಕೂಲಿಗೆ ರಜೆ ಹಾಕದೆ ನೀವು ಮಾಡಿದಿರಲ್ಲ, ಒಂದು ದಿವಸವೂ ರಜೆ ಹಾಕದೆ ನಿರಂತರವಾಗಿ ಶಾಲೆಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಆ ವಿದ್ಯೆ ಕಳೆದಿರತಕ್ಕಂತಹ ಒಲವು ಏನು ಅನ್ನೋದು ಅರಿವಾಗುತ್ತೆ. ಹೀಗೆ ಶಿಕ್ಷಣದ ಬಗ್ಗೆ ಪ್ರೀತಿ ಇಟ್ಟುಕೊಂಡು ನಾವು ಅಧ್ಯಯನವನ್ನು ನಿರಂತರವಾಗಿ ಮಾಡ್ತಾ ಬಂದೆವು ಅಂತಂದ್ರೆ ಎಷ್ಟು ದೊಡ್ಡ ಸ್ಥಾನವನ್ನು ಏರ್ಬಹುದು. ಜೊತೆಗೆ ಇವತ್ತು ವಾರ್ಷಿಕೋತ್ಸವವಾಗುವಾಗ ನೋಡಿ ಅನೇಕ ದಾಸರ ವೇಷ ಹಾಕಿರುವಂತಹ ವಿದ್ಯಾರ್ಥಿಗಳನ್ನು ಕಂಡೆವು. ಯಾಕೋ ದಾಸರು ದೇವರ ಭಕ್ತರಾದರಿಂದಾಗಿ ಅವರು ದಾಸರು, ಹೌದಿಲ್ಲ? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಅಂತ ಭಗವಂತನ ಪಾರಮ್ಯವನ್ನು
ದಾಸರು ಭಕ್ತಿಯ ಮೂಲಕ. ಅದರಂತೆಯೇ ನಾವೆಲ್ಲರೂ ಕೂಡ ಭಕ್ತರಾಗಬೇಕು. ಯಾರಿಗೆ ಭಕ್ತರಾಗಬೇಕು? ಒಂದು ದೇವರಿಗೆ ಭಕ್ತರಾಗಬೇಕು, ಒಂದು ದೇವರಿಗೆ ಭಕ್ತರಾಗಬೇಕು, ಇನ್ನೊಂದು ದೇಶ ಭಕ್ತರಾಗಬೇಕು. ಏನಾಗಬೇಕು? ದೇವ ಭಕ್ತರಾಗಬೇಕು, ಜೊತೆಗೆ ದೇಶ ಭಕ್ತರಾಗಬೇಕು. ದೇಶ ಅಂದ್ರೆ ಏನು? ದೇಶ ಅಂದ್ರೆ ಏನು? ದೇಶ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲ ಪ್ರಜೆಗಳು, ನಾಗರಿಕರು, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ನಡೆನುಡಿ, ಇಲ್ಲಿನ ವೇಷಭೂಷ, ಇಲ್ಲಿನ ಆಚಾರ ಸದಾಚಾರ, ಇದು ದೇಶ ಅಂತಂದ್ರೆ. ಹಾಗಾದ್ರೆ ನಾವು ದೇಶಭಕ್ತರಾಗುವುದು ಅಂದರೆ ಏನು? ನಾವು ಈ ದೇಶವನ್ನು ಪ್ರೀತಿಸಬೇಕು. ದೇಶವನ್ನು ಪ್ರೀತಿಸುವುದು ಅಂತಂದ್ರೆ ಇಲ್ಲಿನ ಎಲ್ಲ ಪ್ರಜೆಗಳನ್ನ, ನಾಗರಿಕರನ್ನ, ನಮ್ಮ ಒಳಹುಟ್ಟಿದವರೆಲ್ಲರೂ ಕೂಡ ಪ್ರೀತಿಸಬೇಕು. ಯಾರಿಗೂ ಕೂಡ ಅನ್ಯಾಯ ಮಾಡಬಾರದು. ಮೊನ್ನೆ ಒಂದು ಘಟನೆ ನಡೆಯಿತು ದೆಹಲಿಯಲ್ಲಿ. ಏನು? ಒಬ್ಬರು ದೊಡ್ಡ ಬಾಂಬ್ ಹಾಕಿದ್ದಾರೆ ಅಲ್ವಾ? ಎಷ್ಟು ಮಂದಿಗೆ ಇದರಿಂದಾಗಿ ಅನ್ಯಾಯ ಆಯಿತು, ಹಾನಿ ಆಯಿತು. ಕೆಲಸ ಮಾಡಿದ್ದು ಯಾರಿದು? ಯಾರೋ ಅನಕ್ಷರಸ್ಥರು, ಅನಾಗರಿಕರು, ವಿದ್ಯೆ ಇಲ್ಲದವರು ಅಲ್ಲ. ಒಬ್ಬ ವೈದ್ಯಕೀಯ ಪದವೀಧರೆಯಾಗಿರತಕ್ಕಂತಹ ವ್ಯಕ್ತಿ ಇಂತಹ ಕೆಲಸವನ್ನು ಮಾಡಿದ್ರು. ಇಂತಹ ಶಿಕ್ಷಣ ಪಡೆದ ಉಪಯೋಗ ಏನು? ಸಮಾಜದಲ್ಲಿರತಕ್ಕಂತಹ ಪ್ರಜೆಗಳನ್ನು, ನಮ್ಮ ಒಳಹುಟ್ಟಿದವರನ್ನು ಕೊಲ್ಲುವ ಕೆಲಸ ಮಾಡ್ತೇವೆ ಅಂತಂದ್ರೆ ಇಂತಹ ಶಿಕ್ಷಣ ಪಡೆದು ಉಪಯೋಗ ಇಲ್ಲ. ಸಾಕ್ಷರತೆ, ಸಾಕ್ಷರ ಹಂಗಿದೆ, ಅದನ್ನು ಉಲ್ಟಾ ಓದಿಯಂತೆ. ಸಾಕ್ಷರ ಇದನ್ನು ಉಲ್ಟಾ ಓದಿದ್ರೆ ಏನಾಯ್ತು? ರಾಕ್ಷಸ. ಏನಾಯ್ತು? ರಾಕ್ಷಸ. ಹಾಗಾಗಬಾರದು. ಮತ್ತೇನಾಗಬೇಕು? ನಾವು ಸರಸ ಅಂತ ಓದಿ. ಸರಸ ಉಲ್ಟಾ ಓದಿದ್ರೆ ಸರಸ ಅಂತ ಆಗಿದೆ. ಏನು ರಸ? ಏನು ಭಕ್ತಿ ರಸ? ಎಲ್ಲಿ ಭಕ್ತಿ? ದೇವಭಕ್ತಿ, ದೇಶಭಕ್ತಿ. ನಮ್ಮಲ್ಲಿ ಈ ಶಾಲೆಯಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಯಾರು ದೇಶ ದ್ರೋಹದ, ದೇವ ದ್ರೋಹದ ಕೆಲಸವನ್ನು ಮಾಡಬಾರದು. ದೇಶ ದ್ರೋಹ ಅಂದ್ರೆ ಏನು? ನಮ್ಮ ಜೊತೆಗಿರುವ ಯಾರಿಗೂ ಕೂಡ ನಾವು ಅನ್ಯಾಯ ಮಾಡಬಾರದು, ತೊಂದರೆಯನ್ನು ಮಾಡಬಾರದು. ಇನ್ನೊಬ್ಬರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು, ಸೇವೆಯನ್ನು ಮಾಡಬೇಕು. ಈಗ ನೋಡಿ, ನಮ್ಮ ಈ ಶಾಲೆ ಇದೆ, ಏನ್ ಮಾಡ್ತಾ ಇದೆ? ನಿಮ್ಮೆಲ್ಲರೂ ಕೂಡ ಕರ್ಕೊಂಡು ಬಂದು ಎಲ್ಲರಿಗೂ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ಆ ಮೂಲಕ ನಿಮ್ಮ ಬದುಕಿನ ಉದ್ಧಾರಕ್ಕೆ ಎಷ್ಟು ದೊಡ್ಡ ಮಾರ್ಗವನ್ನು, ಹೆದ್ದಾರಿಯನ್ನು, ಹೆಬ್ಬಾಗಿಲು ತೆರೆದುಕೊಂಡಿದೆ. ಆ ರೀತಿ ಈ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸಮಾಜಕ್ಕೆ ಉಪಕಾರದ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನೀವು ಬಂದಿದ್ದೀರಿ, ಕಲಿಲಿಕ್ಕೆ ಬಂದಿದ್ದೀರಿ. ಚೆನ್ನಾಗಿ ಓದಿ, ಓದಿನ ಜೊತೆಗೆ ಆಟ, ಪಾಠ, ಊಟ ಇವುಗಳಲ್ಲೂ ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ಅದು ನಿಮಗೆ ನವಚೈತನ್ಯ ತುಂಬುತ್ತೆ. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಂತಹ ನಿಮ್ಮೆಲ್ಲರೂ ಕೂಡ ಕಂಡು ತುಂಬಾ ಸಂತಸವಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಮುಂದೆ ಏನು ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲರೂ ಕೂಡ ವಾರ್ಷಿಕ ಮಹಾಪರೀಕ್ಷೆ ಎದುರಾಗುತ್ತೆ. ಆ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಉತ್ತಮವಾದ ಅಂಕವನ್ನು ಪಡೆದು ಒಳ್ಳೆ ತೇರ್ಗಡೆಯಾಗುವಂತೆ ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ನಿಮ್ಮ ಪ್ರಯತ್ನಕ್ಕೆ ಕೃಷ್ಣನ ಅನುಗ್ರಹ ಸಿಗಲಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.